ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ ಇವತ್ತಿಂದು ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಇವತ್ತಿನ ಡಿಸೈನ್ಗೆ ನಮಗೆ 10.075 mm ಕ್ರೋಶ ತೊಗೊಂಡಿದ್ದೀನಿ. ಆದಮೇಲೆ ಈ ಥರ ಒಂದು ಫ್ಲವರ್ ಬೀಡು ಮತ್ತು ನಾರ್ಮಲ್ ಸ್ಮಾಲ್ ಸೈಜ್ದು ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ. ಮತ್ತು ಸ್ಯಾರಿದು ಬಾಡಿ ಕಲರು ಮತ್ತು ಪಲ್ಲು ಕಲರ್ದು 2 ಕಲರು ಥ್ರೆಡ್ಡು ಎರಡೂ 6 ಎಳೆ ದಾರ ಇದೆ. ಒಂದು ಪರ್ಪಲಲ್ಲಿದೆ, ಒಂದು ರಾಮ ಗ್ರೀನಲ್ಲಿದೆ. ಕ್ಯಾಮ್ರಾದಲ್ಲಿ ಅದು ಕ್ಲಾರಿಟಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಅದಕ್ಕೋಸ್ಕರ ಕಲರ್ ಯಾವುದು ಅಂತ ಗೊತ್ತಾಗಲ್ಲ. ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸ್ಯಾರಿದು ಪಲ್ಲು ಏನಿದೆ ಅಲ್ವಾ, ಪಲ್ಲು ರೈಟ್ ಸೈಡಲ್ಲಿ ಲಾಕ್ ಮಾಡಿಕೊಂಡು ಆ ಲಾಕ್ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಲೂಫ್ನ ತೊಗೊಂಡು ಮತ್ತೆ ಅದನ್ನು ಲಾಕ್ ಮಾಡಿ, ಅದನ್ನು ಸಿಂಗಲ್ ಕ್ರೋಶೆ ಅಂತ ಹೇಳ್ತಾರೆ. 1 2 3 4 5 ಚೈನ್ನ ಹಾಕ್ಕೊಂಡು ನೋಡಿ, ಹೀಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿ. ಲಾಕ್ ಆದಮೇಲೆ ಮತ್ತು ಅಗೇನ್ 1 2 3 4 5 ಚೈನ್ನ ಹಾಕಿ ಮತ್ತೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಹೆಚ್ಚು ಕಡಿಮೆ ಮಾಡಲಿಕ್ಕೆ ಹೋಗ್ಬಿಡಿ, ಹೆಚ್ಚು ಕಡಿಮೆ ಮಾಡಿದ್ರೆ ಸ್ಯಾರಿ ನಿಮಗೆ ಸೂಪರ್ ಚಾನ್ಸಸ್ ಇರುತ್ತೆ. ಇದಾದಮೇಲೆ ನಾವು ಫ್ಲವರ್ ಬೀಡನ್ನ ತೊಗೊಂಡಿದ್ವಲ್ವ, ಆ ಬೀಡನ್ನ ಕ್ರೋಶಾಗಿ ಇನ್ಸರ್ಟ್ ಮಾಡಿ ಅದರಿಂದ ಬೀಡನ್ನ ಥ್ರೆಡ್ ಒಳಗಡೆ ತೊಗೊಂಡು ನೋಡಿ, ಹೀಗೆ ಹಿಂದೆ ತಿರುಗಿಸಿ ಬೀಡ್ ಲಾಕ್ನ ಮಾಡಿ. ಇದೇ ಬೀಡ್ ಅಂತ ಏನಿಲ್ಲ, ನಿಮ್ಮ ಚಾಯ್ಸ್, ನಿಮ್ಗೆ ಯಾವ ಬೀಡ್ಸ್ ಬೇಕೋ ಆ ಬೀಡ್ಸ್ನ ಹಾಕಿ ಯೂಸ್ ಮಾಡಿ. ಆಮೇಲೆ ನೋಡಿ, ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಲಾಕ್ ಆದಮೇಲೆ 1 2 3 4 5 ಚೈನ್ನ ಹಾಕಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. 1 2 3 4 5 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಮತ್ತು 1 2 3 4 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ ಸೇಮ್ ದೊಡ್ಡ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ದಾರ ಒಳಗಡೆ ತೊಗೊಂಡು ಬೀಡ್ ಲಾಕ್ ಮಾಡಿ ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡಿ. ಆದಮೇಲೆ ನೋಡಿ, ಫುಲ್ಲು ಹೀಗೇ ತೋರಿಸ್ತಾ ಇಲ್ವಾ, ಹಾಗೇ ವರ್ಕ್ ಆಗ್ತಾ ಹೋಗುತ್ತೆ ಫುಲ್ಲು ಈ ಸ್ಟೆಪ್ಪು. ಬನ್ನಿ, ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಲ್ವಾ, ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ನಿಮಗೆ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಮತ್ತೆ ಸ್ಯಾರಿ ಫಸ್ಟ್ ಲಾಕ್ ಮಾಡಿದ್ವಲ್ವ, ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಲೂಫ್ನ ತೊಗೊಳ್ಳಿ, ಮತ್ತು ಅದನ್ನು ಲಾಕ್ ಮಾಡಿ. ಮತ್ತು 1 2 3 4 5 ಚೈನ್ನ ಹಾಕ್ಕೊಂಡು ನೋಡಿ, ಹೀಗೆ ಫಸ್ಟ್ ಲಾಕ್ ಮಾಡಿದ್ರಲ್ವ ಅಲ್ಲಿಗೆ ಲಾಕ್ ಮಾಡಿ. ಒಂದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಂದು ಹೆಚ್ಚಾದರೂ ಆಗ್ಬೋದು, ಒಂದು ಕಡಿಮೆ ಆದ್ರೂ ಆಗ್ಬೋದು. ಆದಮೇಲೆ ಮತ್ತೆ 5 ಚೈನ್ ಹಾಕಿದ್ವಲ್ವ, ಆ ಚೈನ್ಗೆ ಲಾಕ್ ಮಾಡ್ತಾ ಬನ್ನಿ. ಒಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತೊಗೊಂಡು ಬೀಡಿಂದ ಅದು ಥ್ರೆಡ್ ಏನಿರುತ್ತೆ ಅಲ್ವ, ಆ ಥ್ರೆಡ್ ಒಳಗಡೆಯಿಂದ ಲೂಪ್ ತೊಗೊಂಡು 3 ಆಗುತ್ತೆ, 3ರಲ್ಲಿ 2ರಲ್ಲಿ 1 2ರಲ್ಲಿ 1 ಮಾಡಿ. ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ಇದು ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಆಯಿತು. ಈಗ 3 4 ಡಬಲ್ ಕ್ರೋಶೆ, 5 6 7 8 9 10 11 12 13 14 15 ಟೋಟಲಾಗಿ 15 ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ ನೋಡಿ. ಆದಮೇಲೆ ಕರೆಕ್ಟಾಗಿ ನೋಡಿ, ಅದು 5 ಚೈನ್ ಇರುತ್ತಲ್ವ, 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ವ, ಆ ಲಾಕ್ಗೆ ಮತ್ತೆ ಒಂದು ಲಾಕ್ ಮಾಡಿಕೊಂಡು ಮತ್ತೆ ಅಗೇನ್ 5 ಚೈನ್ನ ಹಾಕ್ಕೊಳ್ಳಿ. 5 ಚೈನ್ನ ಹಾಕಿ ಬೇಸ್ ಲೈನಲ್ಲಿ ಲಾಕ್ ಮಾಡಿದ ಲಾಕ್ಗೆ ಮತ್ತೆ ಲಾಕ್ ಮಾಡ್ಕೊಳ್ಳಿ.
ಆ ಲಾಕ್ ಆದಮೇಲೆ ಮತ್ತೆ ಕೆಳಗಡೆ 5 ಚೈನ್ ಗ್ಯಾಪಲ್ಲಿ ಮತ್ತೆ 2 ಸಲ ಲಾಕ್ ಮಾಡಿಕೊಂಡು ಆ್ಯಸ್ ಯೂಶುವಲ್ ಈಗ ಕಂಬ ಹಾಕಿದ್ರಲ್ವ ಹಾಗೆಯೇ 15 ಕಂಬನ ಹಾಕ್ತಾ ಹೋಗಿ 1 2 3 ಕಂಬನ ಹಿಂದೆ ಮುಂದೆ ಮಾಡಲಿಕ್ಕೆ ಹೋಗಬೇಡಿ. ಸೊ ನಿಮಗೆ ಅದು ಆರ್ಚು ಚೆನ್ನಾಗಿ ಕಾಣಲ್ಲ. 4 5 6 7 8 9 10 11 12 13 14 15 ಆದಮೇಲೆ 5 ಚೈನ್ ಗ್ಯಾಪಲ್ಲಿ ಒಂದು ಸಲ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಇನ್ನೊಂದು ಸಲ ಲಾಕ್ ಮಾಡಿಕೊಂಡು ಬೇಸ್ ಲೈನಲ್ಲಿ ಏನು ಲಾಕ್ ಇತ್ತಲ್ವ ಆ ಲಾಕ್ಗೆ ಇನ್ನೊಂದು ಸಲ ಲಾಕ್ ಮಾಡ್ಕೊಬಿಡಿ. ಆದಮೇಲೆ 5 ಚೈನ್ನ ಹಾಕ್ಕೊಳ್ಳಿ. 4 5 ಚೈನ್ನ ಹಾಕ್ಕೊಂಡು ಬೇಸ್ ಲೈನಲ್ಲಿ 5 ಚೈನ್ ಲಾಕ್ ಮಾಡಿದ್ವಲ್ವ ಅಲ್ಲಿ ಲಾಕ್ ಮಾಡಿ. ಆದಮೇಲೆ ಮತ್ತೆ ಅಗೇನು 2 ಸಿಂಗಲ್ ಕ್ರೋಶೆನ ಹಾಕ್ಕೊಳ್ಳಿ. ಮತ್ತು ಕಂಬ ಹಾಕಲಿಕ್ಕೆ ಹಾಗೆ ಸ್ಟಾರ್ಟ್ ಮಾಡ್ತಾ ಬನ್ನಿ. ಫುಲ್ಲು ಸ್ಟೆಪ್ಪು ಈ ಸ್ಟೆಪ್ ಹೀಗೇ ವರ್ಕ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ನ ನಿಮಗೆ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ. ಮತ್ತು ಇದು ಸ್ಯಾರಿ ಅರ್ಜೆಂಟ್ ಇತ್ತು ಅಂತ ಈ ಸೀರೆನ ಕೊಟ್ಟೆ. ಸೊ ಬೇರೆ ಸೀರೆದು ಸೇಮ್ ಡಿಸೈನ್ನೇ ನಿಮಗೆ ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿ ಮತ್ತು ಒಂದು ಸಿಂಗಲ್ ಕ್ರೋಶೆನ ತೊಗೊಳ್ಳಿ. ಸಿಂಗಲ್ ಕ್ರೋಶೆ ಆದಮೇಲೆ ಅಗೇನ್ 5 ಚೈನ್ನ ಹಾಕ್ಕೊಳ್ಳಿ. 5 ಚೈನ್ ಆದಮೇಲೆ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ವ ಅಲ್ಲಿ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ ಸ್ಯಾರಿ ಇದು ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಂಡು 15 ಕಂಬ ಹಾಕಿದ್ವಲ್ಲ ಅದು ಫಸ್ಟು ಕಂಬದು ಮೇಲೆ ಇದರಿಂದ ಮೇಲೆ ಚೈನಿಂದ ಮತ್ತು ಒಂದು ಕಂಬನ ಹಾಕಿ. ಈ ಕಂಬ ಆದಮೇಲೆ ನಾವು ಆಗಲೇ ತೋರಿಸಿದ್ನಲ್ವ ಸ್ಮಾಲ್ ಬೀಡ್ಸು ಆ ಬೀಡ್ಸ್ನ ತೊಗೋತಾ ಇದ್ದೀನಿ ನೋಡಿ. ಆ ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳಿ ಕ್ರೋಶ ಒಳಗಡೆ. ನಿಮಗೆ ಒಂದೇ ಸಲ 4-5 ಇಂಚ್ ತೊಗೊಳಕ್ಕಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಸ್ಟಾರ್ಟಿಂಗವರು ಒಂದೊಂದೇ ಬೀಡನ್ನ ಇನ್ಸರ್ಟ್ ಮಾಡ್ತಾ ಬನ್ನಿ. ಹೀಗೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಒಂದು ಕ್ರೋಶ ಮೇಲೆ ದಾರ ತಗೊಂಡು ಹೀಗೆ ಕಂಬ ಹಾಕಿ 1 ಮತ್ತು ಕ್ರೋಶ ಮೇಲೆ ದಾರ ತಗೊಳ್ಳಿ ಮತ್ತು ಕಂಬ ಹಾಕಿ ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಕ್ರೋಶ ಮೇಲೆ ದಾರ ತಗೊಳ್ಳಿ ಮತ್ತು ಒಂದು ಲೂಪ್ ಎಳ್ಕೊಂಡು 2ರಲ್ಲಿ 1 2ರಲ್ಲಿ 1 ಮಾಡಿ ಬೀಡ್ ಇನ್ಸರ್ಟ್ ಮಾಡಿ ಕ್ರೋಶ ಮೇಲೆ ದಾರ ತಗೊಂಡು ಮತ್ತೆ ಕಂಬ ಹಾಕಿ ಹೀಗೇ ಕಂಟಿನ್ಯೂ ಮಾಡಿ. ಮತ್ತು ಕ್ರೋಶ ಮೇಲೆ ಇದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮೇಲೆ ಏನು ಚೈನ್ ಇರುತ್ತಲ್ವ ಆ ಚೈನಿಂದ ಕಂಬನ ಸ್ಟಾರ್ಟ್ ಮಾಡಿ ಮತ್ತು ಸೇಮ್ ಹಾಗೆಯೇ ಫುಲ್ಲು ಸ್ಟೆಪ್ನ ಇದನ್ನ ಕಂಟಿನ್ಯೂ ಮಾಡ್ತಾ ಬನ್ನಿ. ಬೀಡ್ ಇನ್ಸರ್ಟ್ ಮಾಡಿ ಕ್ರೋಶ ಮೇಲೆ ದಾರ ತಗೊಂಡು 2ರಲ್ಲಿ 1 2ರಲ್ಲಿ 1 ಮಾಡಿ ಬೀಡ್ ಮೇಲೆ ದಾರ ಆದಮೇಲೆ ಲೂಫ್ ತೊಗೊಳ್ಳಿ. ಲೂಫಲ್ಲಿ 2ರಲ್ಲಿ 1 2ರಲ್ಲಿ 1 ಲೂಫ್ನ ತೊಗೊಂಡ್ರೆ ನಿಮಗೆ ಡಬಲ್ ಕ್ರೋಶೆ ಆಗುತ್ತೆ. ಹೀಗೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಚೈನಿಂದ ಒಂದು ಲೂಫ್ ತೊಗೊಳ್ಳಿ ಮತ್ತು 2ರಲ್ಲಿ 1 2ರಲ್ಲಿ 1 ಮಾಡಿ ಮತ್ತು ಬೀಡ್ ಇನ್ಸರ್ಟ್ ಕ್ರೋಶ ಮೇಲೆ ದಾರ ಚೈನ್ ಮೇಲೆ 2ರಲ್ಲಿ 1 2ರಲ್ಲಿ 1 ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಫುಲ್ಲು ಸ್ಟೆಪ್ನ ಹೀಗೇ ಕಂಟಿನ್ಯೂ ಮಾಡಿ. ಕೊನೆಗೆ ಬೇಸ್ ಲೈನಲ್ಲಿ ಇದು ಆರ್ಚಲ್ಲಿ ಒಂದು ಕಂಬನ ಸ್ಕಿಪ್ ಮಾಡಿ ಆ ಕಂಬ ಸ್ಕಿಪ್ ಮಾಡಿ ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ವಲ್ವ ಆ ಲಾಕ್ಗೆ ಲಾಕ್ ಮಾಡ್ಕೊಳ್ಳಿ.
ಅದು ನೀವು ಅಡ್ಜಸ್ಟ್‌ಮೆಂಟ್ ನೋಡ್ಕೊಳ್ಳಿ. ನಿಮಗೆ ಅದು ಅಡ್ಜಸ್ಟ್‌ಮೆಂಟ್ ಬೇಕು ಅಂತ ಅನ್ಸಿದ್ರೆ ಆರ್ಚು ಪರ್ಫೆಕ್ಟಾಗಿ ಆಯಿತು ಅಂದರೆ ಫುಲ್ಲು ಕಂಟಿನ್ಯೂ ಮಾಡಿ. ಆಗಿಲ್ಲ ಅಂತಂದರೆ ಒಂದನ್ನು ಸ್ಕಿಪ್ ಮಾಡಿ 5 ಚೈನ್ನ ಹಾಕ್ಕೊಂಡು ಮತ್ತೆ ಬೇಸ್ ಲೈನಲ್ಲಿ ಲಾಕ್ ಮಾಡಿಕೊಂಡು ಈಗ ಆರ್ಚ್‌ಗೆ ಸ್ಟಾರ್ಟಿಂಗ್ ಹೇಗೆ ಕಂಬ ಹಾಕ್ತಾ ಬಂದ್ವಲ್ವ ಹಾಗೆ ಒಂದು ಕಂಬನ ಹಾಕಿ ಮತ್ತೆ ಆಸ್ ಯೂಶುವಲ್ ಬೀಡನ್ನ ತಗೊಳ್ಳಿ. ನೋಡಿ ಹೀಗೇನೆ ಬೀಡನ್ನೆಲ್ಲ ಇನ್ಸರ್ಟ್ ಮಾಡ್ತಾ ಕಂಬ ಹಾಕ್ತಾ ಬನ್ನಿ. ಒಂದು ಕಂಬ ಆದಮೇಲೆ ಮತ್ತೆ ಬೀಡ್ ಇನ್ಸರ್ಟ್ ಮಾಡಿ ಮತ್ತೆ ಕಂಬ ಹಾಕಿ ನೋಡಿ ಹೀಗೇನೆ ಈ ಸ್ಟೆಪ್ಪನ್ನು ನೋಡಿ ಡಿಸೈನ್ ಹೀಗೆ ಕಾಣಿಸುತ್ತೆ. ಫುಲ್ಲು ಸ್ಟೆಪ್ಪನ್ನು ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ಇಷ್ಟೇ ಸ್ಟೆಪ್ ಇದೂ ಫುಲ್ಲು ಫೈನಲ್ ಆದಮೇಲೆ ಕುಚ್ಚು ಕಟ್ಟಿ ನಾನು ನಿಮಗೆ ಡಿಸೈನ್ನ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಯೂನಿಕ್ಕಾಗಿ. ಅದೇನು ಆ ಜಾಗ ಬರುತ್ತಲ್ವ ಅಲ್ಲಿ ಕುಚ್ಚು ಬರುತ್ತೆ. ನಾನು 120 ಎಳೆ ದಾರನ ತೊಗೊಂಡು ಅದನ್ನು ಡಬಲ್ ಮಾಡಿದ್ರೆ 220 ಸ್ಟ್ಯಾಂಡ್ಸ್ ಆಗುತ್ತೆ. ಅದರಿಂದ ಕುಚ್ಚು ಕಟ್ಟಿದ್ದೀನಿ. ತೋರಿಸ್ತೀನಿ ಬನ್ನಿ ಕುಚ್ಚು ಕಟ್ಟಿ ಫೈನಲ್ ಆಗಿ ಲುಕ್ಕು ನಿಮಗೆ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಡಿಸೈನ್ ಎಷ್ಟು ಯೂನಿಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನೋಡಿ ಹೀಗೆ ಬರುತ್ತೆ ಫೈನಲ್ ಲುಕ್ಕು ನಿಮಗೆ. ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು.